ಬರುತ್ತಿದ್ದಾರೆ, ನಮ್ಮನ್ನು ಒಟ್ಟಿಸಿಕೊಂಡು ಬರುತ್ತಿದ್ದಾರೆ. ಸರಿ, ಅವರ ಕಣ್ಣು ತಪ್ಪಿಸಿಕೊಂಡು ಭೃಗು ಮಹಾಮುನಿಗಳ ಆಶ್ರಮದತ್ತ ಓಡಿ ಬಂದಿದ್ದೇವೆ. ಒಂದು ನೋಡಿದ್ರೆ ಆಶ್ರಮದಲ್ಲಿ ಯಾರು ಕಾಣಿಸುತ್ತಾ ಇಲ್ಲ. ಹೌದು, ಮಹಾಮುನಿಗಳು ಎಲ್ಲಿ ಎಲ್ಲಿ ಕೂಗಬೇಕು ಕೂಗಬೇಕು, ಮುನಿಗಳೇ ಗುರುಗಳೇ ಕಾಪಾಡಿ ಕಾಪಾಡಿ. ಹೊರಗಿನಿಂದ ಬೊಬ್ಬಾಟವನ್ನು ಕೇಳಿದೆ. ಹೌದಮ್ಮ, ನಮ್ಮ ಈ ಆಶ್ರಮ ಪ್ರದೇಶ ಆ ಭೀತಿಗೊಂಡಂತೆ ಕಾಣಿಸುತ್ತಾ ಇತ್ತು. ಆ ಒಟ್ಟುಗಳೆಲ್ಲ ಭೀತಿಯಿಂದ ಒಳಗೋಡಿ ಬಂದರು. ಹೌದು. ಏನಿದು ಬೊಬ್ಬೆ ಆ ನೋಡುವುದಕ್ಕೆ ನಾನೇ ಮುಂದೆದ್ದು ಬಂದೆ. ಆ ಇಲ್ಲಿ ಬಂದು ನೋಡಿದ್ರೆ ಆ ಬೊಬ್ಬಾಟ ಆದದ್ದು ಹೌದು, ಖಂಡಿತ. ಆದ್ರೆ ಆಕ್ರಮಣದ ಬೊಬ್ಬಾಟ ಅಲ್ಲ, ಆಕ್ರಂದನ ಇದು. ಆಕ್ರಂದನ. ಆ ನೋಡಿದ್ರೆ ಒಬ್ರಲ್ಲ ಇಬ್ರಲ್ಲ, ಆ ಸಾವಿರಾರು ಮಂದಿ ನಮ್ಮವರೇ ಸಂದೋಹವಾಗಿ ಬಂದಿದ್ದೀರಿ. ಹೌದು ತಾಯಿ. ಬಂದಂತ ಒಬ್ಬೊಬ್ಬರನ್ನು ನೋಡಿದ್ರು ಕೂಡ ಆ ಸಾಮಾನ್ಯರ ಹಾಗೆ ಕಾಣಿಸುವುದಿಲ್ಲ. ಆ ಇವನಂತೂ ಮುಖದಲ್ಲುಂಟು ತಲೆಯಲ್ಲುಂಟು ಗೊತ್ತಾಗುವುದಿಲ್ಲ. ಆ ಹಾಗಾದ್ರೆ ನಿಮ್ಮನ್ನು ನೋಡಿದ್ರೆ ಆ ಇಲ್ಲಿನವರಲ್ಲ, ಹ್ಮ್ ಬಹುಶಃ ಯಾವುದೋ ರಕ್ಕಸರು ಅಂತ ಹೇಳುವುದು ದಿಟವಾಗಿ ಕಾಣಿಸ್ತದೆ. ರಕ್ಕಸರೇ ಹೌದು ಅಂತ ಆದ್ರೆ ದಾನವ ಸಹಜವಾದಂತಹ ಗುಣದಂತೆ ಆಶ್ರಮ ಪ್ರದೇಶದಲ್ಲಿ ಬರುವುದು ನಿಮ್ಮಂತೆ ತಲೆ ತಗ್ಗಿಸಿ ಅಲ್ಲೂ ಅಲ್ಲ. ಬಂದಂತ ನಿಮ್ಮನ್ನು ನೋಡಿದ್ರೆ ಕೆಲವರಿಗೆ ನೊಸಲೊಡೆದಿದೆ, ಕೆಲವರ ಕಣ್ಣು ಕಿತ್ತಿದೆ, ಇನ್ನು ಕೆಲವರಿಗೆ ಮೈ ತುಂಬ ಗಾಯಗಳಾಗಿವೆ, ಕೈ ಮುರಿದಿದೆ, ಕಾಲಿಲ್ಲ. ಎಲ್ಲರೂ ಕೂಡ ಏನೋ ಆದಂತೆ, ಏನೋ ವಿಪತ್ತಿಗೆ ಸಿಲುಕಿದಂತೆ ಭಂಗಗೊಂಡು ಇಲ್ಲಿಗೆ ಬಂದಂತೆ ಕಾಣಿಸುತ್ತಾ ಇದೆ. ಅರ್ಥ ಆಗುವುದಿಲ್ಲ ಎಲ್ಲಿಂದ ಬಂದವರು, ನಿಮ್ಮ ಹೆಸರೇನು, ಯಾವ ನಾಡಿನಿಂದ ಬಂದಿದ್ದೀರಿ, ಏನು ಪ್ರಕೃತಿಯಿಂದ ವಿಕೋಪಕ್ಕೆ ಒಳಗಾಗಿ ಬಂದವರ, ಅಮ್ಮ ಇಲ್ಲ ಬರುವ ದಾರಿಯಲ್ಲಿ ಏನಾದ್ರು ಅಪಘಾತವಾಯಿತು? ನಮ್ಮ ಸಂಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ನಾವು ಬಂದಿರುವುದು ಹೌದೇ, ಆದರೆ ನಮ್ಮೆಲ್ಲರ ನಿರೀಕ್ಷೆ ಭೃಗು ಮಹಾಮುನಿಗಳ ಮೇಲೆ. ಹೌದೇ, ಭೃಗು ಮಹಾಮುನಿಗಳನ್ನು ಅರಸುತ್ತಾ ಅವರ ನೋಡಬೇಕು, ಅವರ ದರ್ಶನ ಪಡೆಯಬೇಕೆಂದು ಓಡೋಡಿ ಬಂದವರು. ಆದರೆ ಇಲ್ಲಿ ಅವರು ಕಾಣಿಸುತ್ತಿಲ್ಲ, ಭೃಗು ಮುನಿಗಳು ಕಾಣಿಸುತ್ತಿಲ್ಲ, ನೀವು ಕಾಣಿಸ್ತಾ ಇದ್ದೀರಿ. ನೀವು ಯಾರು ಎನ್ನುವುದು ನಮಗ್ ಗೊತ್ತಿಲ್ಲ. ಯಾರು ತಾಯಿ ತಾವು? ಅನುಮಾನ ಸಹಜವಾದದ್ದೇ. ಹಾಗಂತ ನೀವು ಬಂದು ನಿಂದಂತ ಈ ಜಾಗ ಭೃಗು ಮಹರ್ಷಿಗಳ ಆಶ್ರಮವೇ ಹೌದು. ಅಲ್ಲಿ ಹರಿಯುತ್ತಿರುವಂತಹ ನರ್ಮದೆ, ಬ್ರಹ್ಮಾವರ್ತನ ಪ್ರದೇಶ, ಇಲ್ಲಿರುವಂತ ಈ ಭೃಗು ಕಚ್ಚ ಇದು ಸುಪ್ರಸಿದ್ಧವಾದದ್ದು. ಭೃಗು ಮಹರ್ಷಿಗಳ ಆಶ್ರಮ ಅಂತ ಹೇಳುವುದೇ ಇಲ್ಲಿಗೆ ಖ್ಯಾತಿ. ಆ ಖ್ಯಾತಿಯಲ್ಲಿ ತುಸು ಖ್ಯಾತಿ ನನಗೆ. ಯಾಕೆ ಅಂತ ಹೇಳಿದ್ರೆ ಭೃಗು ಮಹರ್ಷಿಗಳನ್ನು ಮದುವೆಯ ನಂತರದಲ್ಲಿ ಸೇವಿಸುತ್ತಾ ಬಂದಂತ ಅವರ ಧರ್ಮಪತ್ನಿ ಖ್ಯಾತಿ ಅಂತ ಹೇಳಿದ್ರು. ವಂದಿಸಿಕೊಂಡ ತಾಯೇ, ವಂದಿಸಿಕೊಂಡೆ. ಶುಭವಾಗಲಿ. ಭೃಗು ಮಹರ್ಷಿಗಳನ್ನು ಕಾಣುವುದಕ್ಕೆಂದು ಬಂದಂತಹ ನಾನು, ಆದ್ರೆ ಈಗ ಕಾಣುವುದಕ್ಕಾಗುವುದಿಲ್ಲ ಅಂತ ಹೇಳುವುದು ಮಾತ್ರ ಸಮಸ್ಯೆ. ಯಾಕೆ, ಏನು? ವರುಣಲೋಕದಲ್ಲಿ ಯಾಗವನ್ನು ಮಾಡುವುದಕ್ಕೆ ಅಂತ ಹೋದಂತ ಅವರು ಬರುವುದು ಯಾವಾಗ ಅಂತ ಹೇಳಿ ಹೋಗುವ ಕ್ರಮ ಇಲ್ಲ. ಹಾಗಂತ ಅವರನ್ನು ನೋಡಬೇಕು ಅಂತ ಹೇಳಿ ಬಂದಂತ ನೀವು ಬಂದಂತ ಕಾರಣವನ್ನು ಇಲ್ಲಿ ಗೃಹಿಣಿಯಾಗಿರುವಂತ ನನ್ನಲ್ಲಿ ನಿಶ್ಶಂಕೆಯಿಂದ ನಿಸ್ಸಂದೇಹವಾಗಿ ಅರುಹಿದ್ರೆ ಅದಕ್ಕೆ ಬೇಕಾದಂತ ಯಾವ ಕೆಲಸ ಉಂಟು ನಾನು ಮಾಡಿಕೊಟ್ಟೆ. ಭೃಗು ಮಹರ್ಷಿಗಳನ್ನು ಕಾಣುವ ಆತುರ ನಮಗಿದೆ. ಹೌದು ತಾಯಿ, ಈಗ ಅವರನ್ನು ಕಾಣುವ ಹಾಗಿಲ್ಲ. ಭೃಗು ಸತಿಯಾಗಿರುವಂತಹ ತಮ್ಮ ದರ್ಶನದ ಭಾಗ್ಯ ನಮ್ಮ ಪಾಲಿಗೆ ಸಿಕ್ಕಿತು. ಅವರಿಂದಲೇ ಆಗ್ಬೇಕಾದಂತ ಕಾರ್ಯ ಅಂತ ಆದ್ರೆ ನೀವು ಕಾಯ್ಬೇಕಾಗುತ್ತದೆ ಅಮ್ಮ. ಅದಿಲ್ಲವಾದ್ರೆ ನಾವು ನಿರೀಕ್ಷಿಸಿದ್ದು ಅವರಿಂದ ಆಗಬೇಕಾದ ಕಾರ್ಯ ಎಂದು ನಿಮ್ಮಲ್ಲಿ ಹೇಳಿಕೊಳ್ಳುವುದಕ್ಕೆ ಸಂಕೋಚ ಏನೂ ಇಲ್ಲ. ಹಾಗಾದ್ರೆ ಹೇಳಬಹುದು ತಾಯಿ, ಶೋಣಿತಾಪುರವನ್ನು ಆಳುವಂತಹ ಸೋಮಕಾಸುರ ಎಂದ್ರೆ ನಾನು. ಓಹೋ, ಅಲ್ಲಿನ ಅಧಿಪತಿ? ಖಂಡಿತ ಹೌದು. ಓಹೋ ಅಮ್ಮ, ನಮ್ಮ ದಾನವರನ್ನೆಲ್ಲ ಸೇರಿಸಿಕೊಂಡು ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡಿದೆ. ಸಹಜವಾಗಿಯೇ ನಮಗಿರುವಂತಹ ಆಸೆ ತಾಯಿಯದು. ಬಲವುಳ್ಳವರು ತಮ್ಮ ಬಲವನ್ನು ಪ್ರತಿಷ್ಠಾಪಿಸುವುದಕ್ಕೆ ಹೊರಡುವುದು ಈ ನಿಸರ್ಗದಲ್ಲಿ ಹೊಸತೇನು ಅಲ್ಲ ಅಲ್ಲವೇ? ಹೌದೇ ಹೌದು. ಹಾಗೆ ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿದಾಗ ನಡೆದ ಆ ಯುದ್ಧದಲ್ಲಿ ದೇವತೆಗಳಿಂದ ಸೋಲನ್ನು ಅನುಭವಿಸಿದವರು ನಾವು. ಯುದ್ಧ ಅಂದ್ರೆ ಹಾಗೆ ಅಲ್ವೇ? ಒಬ್ರು ಗೆಲ್ಲಬೇಕು, ಒಬ್ರು ಸೋಲಬೇಕು. ಸೋಲು ಅಂತ ಹೇಳುವುದೇ ಕಡೆ ಆಗುವುದಿಲ್ಲವಲ್ಲ. ಇಲ್ಲ. ಯಾರು ಸಾಹಸಿಯೋ ಸೋತವನು ಮತ್ತೊಮ್ಮೆ
ಗೆಲ್ಲುವುದಕ್ಕೆ ಅವಕಾಶ ನಿರೀಕ್ಷಿಸಿಯೇ ಇರ್ತಾನೆ. ಖಂಡಿತ ಹೌದು ತಾಯಿ. ಹೇಗೂ ಜಯ ನಮ್ಮ ಪಾಲಿಗೆ ಒದಗುವುದಿಲ್ಲ ಎನ್ನುವುದನ್ನು ತಿಳಿದು ನಾನು ಓಡಿದೆ ಆ ಕ್ಷೇತ್ರವನ್ನು ಬಿಟ್ಟು. ಓಡಿದ ನಾನು ಯೋಚಿಸಿದೆ ನನ್ನ ಸೋಲಿಗೆ ಕಾರಣ ಏನು ಎನ್ನುವುದನ್ನು. ಅಮ್ಮ, ನಾನು ಗ್ರಹಿಸಿದ್ದು ಹೀಗೆ, ಏನು ನಾನು ತಿಳಿದಿರುವುದು ಹೀಗೆ. ಏನು ನಮಗೊಬ್ಬರು ಗುರು ಬೇಕು ಎಂಬ ಕಾರಣಕ್ಕಾಗಿ, ಆ ಕಾರಣಕ್ಕಾಗಿಯೇ ದೇವತೆಗಳು ನಮ್ಮನ್ನು ಒಟ್ಟಿಸಿಕೊಂಡು ಬರುತ್ತಿದ್ದರು. ದೇವತೆಗಳು ಅಟ್ಟಿಸಿಕೊಂಡು ಹೌದು ಹೌದು ಒಟ್ಟಿಸಿಕೊಂಡು ಬರುತ್ತಿದ್ದಾರೆ. ನೀವು ಪಲಾಯನಗೈದಿದ್ದೇನೆ. ಬಂದು ನಿಮ್ಮಲ್ಲಿ ಆಶ್ರಯವನ್ನು ಯಾಚಿಸ್ತಾ ಇದ್ದೇನೆ. ಭೃಗು ಮಹರ್ಷಿಗಳ ಆಶ್ರಯ ಪಡೆಯಬೇಕೆಂದು ಬಂದೆ. ಅದು ನಿಮ್ಮಿಂದ ಸಾಧ್ಯ ಆದೀತೆ ತಾಯೇ. ಭೀತಿಯನ್ನು ಬಿಡಬೇಕಾಗಿ ಪ್ರಾಣ ಭೀತಿಯಿಂದ ಓಡೋಡಿ ಬಂದಿದ್ದೇವೆ. ಹೌದಪ್ಪ, ಪಲಾಯನವನ್ನು ಮಾಡಿದವನನ್ನು ಬಿಟ್ಟು ಕಳಿಸಬೇಕು. ಅದು ವೀರರಿಗಿರುವಂತಹ ಒಂದು ಯೋಗ್ಯತೆ. ಅದನ್ನು ಬಿಟ್ಟು ಒಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಈಗಲೂ ಬರ್ತಾ ಇದ್ದಾರೆ. ಹಾಗಾದ್ರೆ ರಕ್ಷಣೆಗಾಗಿ ಬಂದವರನ್ನು ರಕ್ಷಿಸಬೇಕಮ್ಮ. ಇದು ಆಶ್ರಮ ಪ್ರದೇಶ. ಕೇವಲ ರಕ್ಷಣೆಗಾಗಿ ಅಂತ ಹೇಳಿದ್ರೆ ಇದು ಚಿನ್ನದ ಅಂಗಡಿಗೆ ನೊಣ ಬಂದಂತಾಗುವಂತ ಜಾಗ. ಅದಿಲ್ಲದೆ ಹೋದ್ರೆ ಇಲ್ಲಿಗೆ ಬಂದ ರಕ್ಷಣೆಯನ್ನು ಕೇಳಿದ್ರೆ ಹೇಗೆ ರಕ್ಷಿಸಿ ಏನು? ಆದ್ರೆ ಕೇವಲ ಪ್ರಾಣ ಭೀತಿಯಿಂದ ಇಲ್ಲಿಗೆ ಬಂದವರಲ್ಲ, ಅದರೊಂದಿಗೆ ನಮ್ಮವರನ್ನು ಗುರುವಾಗಿ ಹೊಂದಬೇಕು ಎಂಬಂತ ವಾಂಛೆಯನ್ನು ಹೊಂದಿ ಬಂದವರು. ನಿಮ್ಮವರ ಶಿಷ್ಯರು ನಾವಾಗಬೇಕು ಎಂದು ಅಲ್ಲ, ಇದು ಸರಿಯಾದಂತ ಆಲೋಚನೆ. ನಿಮ್ಗೆ ಬೇಕಾದಂತ ದೇಹಕ್ಕೆ ಬೇಕಾದಂತ ಕಸುವಿದೆ, ಮಾಡುವುದಕ್ಕೆ ಬೇಕಾದಂತ ಯೋಚನೆಗಳಿವೆ, ಅದಕ್ಕೆ ಹಾಕಬೇಕಾದಂತ ಯೋಜನೆಗಳಿವೆ. ಆದ್ರೆ ಅದಕ್ಕೆ ನಿರ್ದೇಶನವನ್ನು ಮಾಡುವಂತ ಗುರು ಒಬ್ಬ ಬೇಕು, ಯೋಗ್ಯ ಗುರುಗಳು ಬೇಕು. ಹಾಗಾದ್ರೆ ಸರಿಯಾದಂತ ಜಾಗಕ್ಕೆ ಬಂದಿದ್ದೀರಿ. ಈಗ ನಾನೇನು ಆಲೋಚಿಸಬೇಕು? ಈ ಹೊತ್ತಿಗೆ ನಮ್ಮವರು ಇಲ್ಲಿದ್ದರೆ ಹೇಗೆ ಆಲೋಚಿಸುತ್ತಿದ್ದರು? ಏನ್ ಮಾಡ್ಬೇಕು ಅಲ್ವಾ? ಈಗ ನಿಮ್ಮನ್ನು ಶಿಷ್ಯರನ್ನಾಗಿ ಪಡೆಯುವುದು ಅಥವಾ ಬಿಡುವುದು ಅದನ್ನು ನಾನು ಹೇಳುವ ಹಾಗಿಲ್ಲ, ಅವರೇ ನಿರ್ಣಯಿಸಬೇಕು. ಆದರೆ ಅವರು ಬರುವಲ್ಲಿಯ ತನಕ ನಿಮ್ಮೊಂದು ಕೂದಲು ಕೊಂಕದಂತೆ ಆಶ್ರಮದಲ್ಲಿ ಕಾಯುವುದಕ್ಕೆ ನಾನು ಸೋಮಕ ಬರ್ತಾರೆ ಈಗಲೇ ಕ್ಷಣದಲ್ಲಿಯೇ ಇಲ್ಲಿಗೂ ಆಕ್ರಮಣ ಮಾಡ್ತಾರೆ. ಬಂದಿರುವವರು ಸುರರು ಹೌದಷ್ಟೇ. ಅವರು ಸುರರು ಹೌದು ಅಂತಾದ್ರೆ ಇದು ಆಶ್ರಮ ಅಂತ ತಿಳಿದು ಒಳಗೆ ಕಾಲನ್ನು ಇಡಲಾರರು. ಒಂದು ವೇಳೆ ಕಾಲಿಟ್ಟು ಒಳಗೆ ಬಂದರು ಅಂತಾದ್ರೆ ನೀತಿಯನ್ನು ಮೀರಿ ನಡೆಯಲಾರರು. ನೀತಿಯನ್ನು ಮೀರಿ ನಡೆದರು ಎಂದಾದ್ರೆ ಅವರು ಸುರರು ಅಂತ ಹೇಳುವುದೇ ಸುಳ್ಳಾಗುತ್ತದೆ. ಭೃಗು ಮುನಿಯ ಪತ್ನಿಯಾಗಿರುವಂತ ಖ್ಯಾತಿ ನೀತಿ ಮೀರಿದವರಿಗೆ ಯಾವ ಶಾಸ್ತಿ ಮಾಡಬೇಕು ಅದನ್ನು ನಾನು ಮಾಡುತ್ತೇನೆ. ಧೈರ್ಯ ತಾಳ್ಬೇಕು. ನಾವು ಎಲ್ಲಿ ಉಳಿಯುವುದಮ್ಮ? ನಮ್ಮವರು ಬರುವಲ್ಲಿಯ ತನಕ ಒಳಮನೆಯಲ್ಲಿ ನಿಮಗೆ ವ್ಯವಸ್ಥೆಯನ್ನು ಮಾಡುತ್ತೇನೆ. ಅದೇ ಇದು ಆಶ್ರಮ ಪ್ರದೇಶ. ಆಶ್ರಮದ ಶಿಸ್ತಿಗೆ ಬದ್ಧರಾಗಿ ನಿಲ್ಲಬೇಕು. ಉತ್ತಮ. ನಾವು ದಾನವರೇ ಆದರೂ ಗುರುವನ್ನ ರಸಿ ಬಂದ ದಾನವರು. ಆಶ್ರಮದಲ್ಲಿ ಹೇಗಿರಬೇಕು ಎನ್ನುವುದನ್ನು ಸೂಕ್ಷ್ಮವನ್ನು ನಾವೆಲ್ಲರೂ ಅರಿತವರೇ ಆಗಿದ್ದೇವೆ. ಆ ಮಟ್ಟಿಗೆ ನಿಮ್ಮನ್ನು ನೋಡಿದಾಗ ಸಂತೋಷವೂ ಆಯಿತು. ಗುರುಗಳು ಇಲ್ಲದೆ ಇರುವಂತ ಹೊತ್ತಿನಲ್ಲಿಯೂ ನೇರ ಒಳಕ್ಕೆ ನುಗ್ಗದೆ ಆ ಹೊರಗಡೆ ಅಂಗಳದ ತುದಿಯಲ್ಲಿ ನಿಂತು ಕೂಗಿ ಕರೆದಿದ್ದೀರಿ. ನಿಮಗೆ ಹೊರಮನೆಯಲ್ಲಿ ಆಶ್ರಯವನ್ನು ಕೊಡ್ತಾ ಇದ್ದೇನೆ. ಆಶ್ರಮ ಧರ್ಮಕ್ಕೆ ಅನುಸಾರವಾಗಿ ನೀವಿದ್ರೆ ನಮ್ಮವರು ಬಂದಾಗ ನಿರ್ಣಯವನ್ನು ಕೈಗೊಳ್ತಾರೆ. ನಮೋ ನಮಃ. ಹುಡುಕುತ್ತಾ ಬಂದಿರುವಂತಹ ಸುರರು ಇಲ್ಲಿಗೆ ಬರುವುದು ನಿಶ್ಚಯ ಅಂತ ಕಾಣಿಸ್ತದೆ. ಬಂದಂತ ಅವರು ಒಳ ಬಂದರಲ್ವೇ ಯಾಕೆ ಏನು ಇತ್ಯಾದಿ ಪ್ರಶ್ನೆಗಳು ಬರುವುದು. ಅದ್ರ ಬದಲಿಗೆ ಒಳಗೆ ಬರುವುದಕ್ಕೆ ಪ್ರತಿಬಂಧಕವಾಗಿ ನಾವೇನಾದ್ರೂ ವ್ಯವಸ್ಥೆಯನ್ನು ಮಾಡಿದ್ರೆ ಅವರು ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ನಮ್ಮವರು ಬಂದ ಮೇಲೆ ಮುಂದೇನಾಗಬೇಕು ಅದ್ರ ಬಗ್ಗೆ ಅವರೇ ನಿರ್ಣಯವನ್ನು ಕೈಗೊಳ್ತಾರೆ. ಅದಕ್ಕೆ ಓ ಒಟ್ಟುಗಳೇ ಅಮ್ಮ, ಇವತ್ತಿನ ತನಕ ಆಶ್ರಮದಲ್ಲಿ ಬೇಕಾದಂತಹ ಪರಿಚರ್ಯೆಯನ್ನು ಮಾಡಿಕೊಂಡಿದ್ದವರು ನೀವು. ಆಶ್ರಮಕ್ಕೆ ಬರುವಂತಹ ಎಲ್ಲರಿಗೂ ಕೂಡ ಮುಕ್ತವಾದಂತಹ ಪ್ರವೇಶವನ್ನು ಇವತ್ತಿನ ತನಕ ಕಲ್ಪಿಸಿದವರು, ನಿರ್ಬಂಧಿಸಿದ್ದಿಲ್ಲ ಅಲ್ವಾ? ಇಲ್ಲಿಗೆ ಯಾರು ಬರುವುದಾದ್ರೂ ನೇರ ಬರಬಹುದು. ಆದ್ರೆ ಇವತ್ತದಕ್ಕೆ ವಿರುದ್ಧವಾದಂತಹ ಒಂದನ್ನು ಮಾಡಬೇಕಾದಂತಹ ಪ್ರಸಕ್ತಿ ಬಂದೊದಗಿದೆ. ಹೌದಾ? ಅದು ಬರುವುದು ಯಾರು? ಸುರರು, ದೇವತೆಗಳು. ಹೊರ ಬಂದಿರುವಂತಹ ಜನ್ಮದಲ್ಲ ನೀವು ನೋಡಿರಬಹುದು. ಆಶ್ರಯವನ್ನು ಕೇಳಿ ಬಂದಂತ ಅವರಿಗೆ ಆಶ್ರಯವನ್ನು ಕೊಡುವುದು ಆಶ್ರಮಕ್ಕೆ ಧರ್ಮ.
ಈಗ ಸೂರ್ಯರು ಬಂದರು ಅಂತ ಆದ್ರೆ 106 ಪ್ರಶ್ನೆ ಬರ್ತದೆ. ಯಾಕೆ, ಏನು, ಹೇಗೆ ಅಲ್ವಾ? ಅದನ್ನೆಲ್ಲ ನಿವಾರಿಸಬೇಕು ಅಂತ ಆದ್ರೆ ಸೂರ್ಯರು ಒಳಬಾರದಂತೆ ತಡೆಯುವುದೇ ಸರಿಯಾದಂತ ಮಾರ್ಗ. ಅದಕ್ಕೆ ಬೇಕಾಗಿ ಅಲ್ಲಿ ಆಶ್ರಮದ ಬಾಗಿಲಿನಲ್ಲಿ ನೀವೆಲ್ಲ ನಿಂತಿರಿ. ಅವರು ಸೂರರು ನಿಮ್ಮ ಮಾತುಗಳನ್ನು ಕೇಳಿದ ಕ್ಷಣದಲ್ಲಿ ಕಾಲಿಗೆ ಬೀಳುತ್ತಾರೆ, ಮುಂದಕ್ಕೆ ಸಾಗುತ್ತಾರೆ. ಹೊರಗೆ ಬರುವುದಕ್ಕೆ ಹೇಳಿದ್ರೆ ಗುರುಗಳು ಊರಲ್ಲಿಲ್ಲ, ಗುರುಗಳು ಬಂದ ಮೇಲೆ ಬರಬಹುದು ಅಂತ ಹೇಳಿ ಅವರನ್ನು ಆಗಬಹುದಲ್ಲ? ಸರಿಯಾಗಿ ಮಾಡ್ಬೇಕು. ಇಲ್ಲ ಅಂದ್ರೆ ಗೊತ್ತುಂಟಲ್ಲ, ಸರಿಯಾಗಿ ಹೊರ ಬರ್ಲಿಕ್ಕಿಲ್ಲ, ತಡಿಬೇಕು. ನೋಡಿ, ಇದು ಆಶ್ರಮ ಪ್ರದೇಶ, ಅದು ಗೊತ್ತಾಗಿಯೇ ನಾವು ಬಂದಿದ್ದೇವೆ. ಈ ರೀತಿ ಬೊಬ್ಬೆ ಹಾಕ್ತಾ ಬರುವುದಲ್ಲ. ನಾವು ಬೊಬ್ಬೆ ಹಾಕಿದ್ದಲ್ಲ, ಬೊಬ್ಬೆ ಹಾಕೋರು ಇಲ್ಲಿ ಬಂದಿದ್ದಾರೆ ಅಂತ ನಾವು ಬಂದಿದ್ದೇವೆ. ಅದಲ್ಲವೇ ಅಲ್ಲ, ಇದು ಈಗ ಗುರು ಇಲ್ಲ ಇರ್ಲಿ ಆಶ್ರಮದಲ್ಲಿ. ಯಾರನ್ನು ಒಳಗೆ ಬಿಡುವ ಹಾಗೂ ಇಲ್ಲ. ಯಾರು ಗುರುಗಳು ಹೇಳಿದ್ದಾರ? ಗುರು ಪತ್ನಿ ಹೇಳಿದ್ದು. ಓಹೋ, ಗುರುಗಳು ಬಂದ ಮೇಲೆ ಬರಬಹುದು, ಆಚೆ ಹೋಗಿ ನೋಡಿದ್ರ ಹೋಗಿ ಮಾಡಿ ನೋಡ. ಹೋಗು ಹೋಗಿ ಆಶ್ರಮ ಧರ್ಮ. ಹೌದಪ್ಪ, ಬಂದವರು ಯಾರು ಅಂತ ವಿಚಾರ ಮಾಡುವುದೂ ಇಲ್ಲ. ನಮಗೆ ಗೊತ್ತುಂಟು, ನಾವು ದೇವತೆಗಳು. ನಾನೇ ದೇವೇಂದ್ರ, ನಮ್ಮ ಪರಿವಾರ ಇವರು. ನಮಗೆ ಯಾವಾಗಲೂ ಎಲ್ಲಿ ಹೋದ್ರು ಮುಕ್ತದ್ವಾರ. ಇಲ್ಲಿವರೆಗೆ ಇಲ್ಲಿ ಯಾರನ್ನು ತಡೆದಿದ್ದೇ ಇಲ್ಲ. ಅಂದ್ರೆ ದೇವತೆಗಳು ಅಂತಲ್ಲ, ಮಾನವರು ಬಂದ್ರು ಒಳಗೆ ಬಿಡುವುದೇ, ದೇವತೆಗಳು ಬಂದ್ರು ಒಳಗೆ ಬಿಡುವುದೇ. ನೋಡಿ, ನಾವು ಅವರಿಗೆ ಪೆಟ್ಟು ಕೊಡಬೇಕು ಅಂತ ಬಂದವರು. ನಿಮಗೆಲ್ಲ ಪೆಟ್ಟು ಕೊಡೋದಕ್ಕೆ ಮನಸ್ಸೇ ಬರುವುದಿಲ್ಲ. ಅಲ್ಲ, ಮನಸ್ಸು ಬಂದ್ರು ನಿಮ್ಗೆ ಆ ಶಾಪ ತಟ್ಟುತ್ತದೆ. ಯಾವ ಶಾಪ? ಬ್ರಾಹ್ಮಣರಿಗೆ ಹೊಡೆದ್ರೆ ಹಾಗಾದ್ರೆ ನಾವು ಹೊಡೆಯುವುದಿಲ್ಲ, ನಿಮ್ಮನ್ನು ಸರಿಸಿ ಹೋಗ್ತೇವೆ. ಹೌದು, ಹೌದು. ಯಾಕೆ ಅಂತ ಹೊರಬಂದು ನೋಡಿದ್ರೆ ಒಟ್ಟುಗಳನ್ನೆಲ್ಲ ಬಡಿಯುತ್ತಾ ನೀವು ಹೊರಕ್ಕೆ ಬರ್ತಾ ಇದ್ದೀರಿ. ಹೌದು, ನಿಲ್ಲಿಸಿದ್ದು ಭಟರನ್ನಲ್ಲ, ನಿಲ್ಲಿಸಿದ್ದು ಒಟ್ಟುಗಳನ್ನು. ಹೌದು, ತಡೆದದ್ದು ಭಟರಲ್ಲ, ಒಟ್ಟುಗಳೇ ಅಲ್ವಾ? ಹೌದು. ಯಾಕೆ ತಡೆದ್ರು? ತಾವಾಗಿ ತಡೆಯುವುದಕ್ಕುಂಟೆ. ತಡೆಯುವುದೇ ಹೌದು ಅಂತಾದ್ರೆ ತಡೆಯುವುದಕ್ಕೊಂದು ಕಾರಣ ಇರಬೇಕಾಗುತ್ತದೆ ಅಲ್ವಾ? ಹೌದು. ಸ್ನಾನ ಮಾಡುವಂತಹ ಬಚ್ಚಲಿಗೆ ಒಂದು ತಡಿಕೆ ಇರ್ತದೆ. ಆ ತಡಿಕೆ ಯಾರಾದ್ರೂ ಒಂದು ದಡಿಗನೊಬ್ಬ ದೂರಿದ್ರೆ ಬೀಳೋದಿಲ್ಲ ಅಂತಿಲ್ಲ. ಆದ್ರೆ ಬಚ್ಚಲಿನ ತಡಿಕೆ ಹಾಕಲ್ಪಟ್ಟಿದ್ರೆ ಒಳಗೆ ಯಾರೋ ಸ್ನಾನ ಮಾಡ್ತಾ ಇದ್ದಾರೆ, ಮರ್ಯಾದಸ್ಥರಾದವರು ಅದನ್ನು ದೂಡಿ ಒಳಕ್ಕೆ ಹೋಗುವುದಿಲ್ಲ. ಖಂಡಿತ ಹೋಗುವುದು ಅಲ್ವಾ? ಹೌದು. ಮನೆಯಲ್ಲಿರುವಂತಹ ಬಾಗಿಲಾಗಿರಬಹುದು, ಬಾಗಿಲಿಗೆ ಹಾಕಿರುವಂತಹ ಪರದೆಗಳಾಗಿರಬಹುದು. ಅದ ಪರದೆಯಲ್ಲಿ ಎಷ್ಟು ಶಕ್ತಿ ಉಂಟು ಅಂತ ಅಲ್ಲ, ಅಲ್ಲಿರುವಂತವರಲ್ಲಿ ಎಷ್ಟು ಮರ್ಯಾದೆ ಉಂಟು ಎನ್ನುವುದರ ಮೇಲೆ ಕಾರ್ಯನಿರ್ವಹಿಸ್ತವೆ. ಹೌದು. ಈಗ ಒಟ್ಟುಗಳನ್ನು ಇಟ್ಟದು ಹಾಗೆ ಅಲ್ಲವೇ? ಆಶ್ರಮ ಪ್ರದೇಶದಲ್ಲಿ ನಿಮ್ಮ ಆಗಮನವನ್ನು ಪ್ರತಿಬಂಧಿಸಲಾಗಿದೆ ಎನ್ನುವುದು ಒಟ್ಟುಗಳು ತಡೆದಾಗಲೇ ಗೊತ್ತಾಗಬೇಕಿತ್ತು. ಅದನ್ನು ಬಿಟ್ಟು ಒಂದು ಅವರಲ್ಲಿ ಕೇಳಬೇಕಿತ್ತು. ಅದನ್ನೂ ಬಿಟ್ಟು ಒಟ್ಟುಗಳಿಗೆ ಬಡಿದು ಹೀಗೆ ಮದೋನ್ಮತ್ತರಂತೆ ಒಳಬಂದು ನಿಂತಿದ್ದೀರಿ. ಆಶ್ರಮಕ್ಕೆ ಬರಬೇಕಾದ್ರೆ ಹಿಂದೆ ನೀನು ಆಶ್ರಮಗಳಿಗೆಲ್ಲ ಬಂದವನೇ. ಹಿಂದೆ ಬರಬೇಕಾದ್ರೆ ನೀ ಹೇಗಿದ್ದೆ? ಈಗ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಎದೆ ಉಬ್ಬಿಸಿಕೊಂಡು ಒಟ್ಟುಗಳಿಗೆ ಬಡಿದುಕೊಂಡು ಒಳಬಂದಂತ ನೀನು ನೀತಿಯನ್ನು ಮೀರಿ ದೇವತೆಗಳ ಅಧಿಪತಿ ಹೇಗೆ ವರ್ತಿಸಬೇಕು ಆ ಲೋಕಾರೂಢಿಗೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದಿ. ಇದು ಸರಿಯಾಗುವುದಿಲ್ಲ. ಆಶ್ರಮ ಪ್ರದೇಶ ಯಾಕೆ ಹೀಗೆ ಮಾಡುತ್ತಿದ್ದಿ? ಕಾರಣ ಇಲ್ಲದೆ ನಾವು ಕಾರ್ಯಪ್ರವರ್ತರಾಗುವುದೇ ಇಲ್ಲ. ಆಶ್ರಮಕ್ಕೆ ಅತಿಕ್ರಮಿಸಬೇಕಾದಂತ ಕಾರಣ ಯಾವುದು ಗೊತ್ತಾಗಲಿಲ್ಲ. ನಾನು ಬರುವ ಉದ್ದೇಶ ಏನು? ಅನೇಕ ಸಂದರ್ಭದಲ್ಲಿ ವಿನೀತ ಭಾವದಿಂದ, ಭಕ್ತಿ ಭಾವದಿಂದ ನಾನು ಇಲ್ಲಿಯವರೆಗೆ ಬಂದಿದ್ದು ಹೌದು. ಅನೇಕ ಆಶ್ರಮಕ್ಕೆ ಹೋಗುವುದು ಹೌದು. ಆಶ್ರಮಕ್ಕೆ ಹೇಗೆ ಹೋಗಬೇಕು ಎನ್ನುವಂತ ಶಿಷ್ಟಾಚಾರದ ಔಚಿತ್ಯ ಪ್ರಜ್ಞೆ ಉಳ್ಳವರು ನಾನು ಹೌದು. ಇವತ್ತು ಯಾಕೆ ಮರೆತೆ? ಅದನ್ನು ಅತಿಕ್ರಮಿಸುವುದಕ್ಕೆ ಕಾರಣವೇ ನೀನು. ನಾನು? ಹೌದೌದು. ಯಾಕೋ? ಹೇಗೋ? ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿರುವಂತಹ ನಿಶಾಚರರು, ಆ ಸೋಮಕಾಸುರ, ಅವರ ದುರುಳ ಸೈನ್ಯ ಖಾಡಾಕಾಡಿ ಹೋರಾಟ ಮಾಡಿ
ಮಣಿಸಿ ದಣಿಸಿ ಪಲಾಯನವನ್ನು ಕೈಗೊಳ್ಳುವುದಕ್ಕೆ ಮುಂದಾದರು. ಸರಿ, ಈಗ ಯುದ್ಧವನ್ನು ಮಾಡುವುದಕ್ಕಾಗಿ ಬಂದಂತ ಅವರು ಹಾ. ನೀವು ಗೆದ್ದಿದ್ದೀರಿ, ಹೌದು. ಅವರು ಸೋತಿದ್ದಾರೆ. ಹಾ. ಸೋತಂತ ಅವರು ಓಡಿದ್ರು, ಹೌದಪ್ಪ. ಅದರೇನು ವಿಶೇಷ? ಸೋತವರು ಅವರು ಓಡಿದ್ರು ಹೌದು, ಸರಿ, ಆದ್ರೆ ನಾವು ಅನೇಕ ಪೂರ್ವಾನುಭವದ ನೆಲೆಯಲ್ಲಿ ಹೇಳುವುದು ಏನು? ಓಡ್ತಾರೆ, ಸೋತವರು ಇದ್ದಾರೆ, ಗೆದ್ದವರು ಇದ್ದಾರೆ, ಓಡಿದವರು ಇದ್ದಾರೆ, ಪುನಃ 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 ಬರುವುದು, ದಾಳಿ ಮಾಡುವುದು. ಅದು ಪ್ರಯತ್ನ ಅಲ್ವಾ? ಈ ಪೀಠ ಬೇಕು ಅಂತ ಹೇಳುವುದು, ಈ ದೇವಲೋಕದ ಪೀಠ ಬೇಕು ಅಂತ ಆಸೆ ಪಡುವುದು ಭೂಲೋಕದ ವ್ಯವಹಾರದಂತಲ್ಲ. ಅದಕ್ಕೊಂದು ನಿರ್ದಿಷ್ಟವಾದಂತ ವಿಧಿ ವಿಧಾನ ಕ್ರಮ ಕಟ್ಟು ಕಟ್ಟಲೆ ಎನ್ನುವುದು ಉಂಟಲ್ಲ, ಅದನ್ನ ಮೀರಿ ಬರ್ತಾರೆ ಅಂತ ಆದ್ರೆ ಇನ್ನಿವರನ್ನೇ ಬಿಡಕೂಡದು, ಸಮೂಲ ನಾಶ ಮಾಡಬೇಕು ಅಂತ ನಮ್ಮವರಿಗೆಲ್ಲ ಆಜ್ಞೆ ಮಾಡಿದೆ. ಬಿಡಬೇಡಿ, ಓಡ್ತಾರೆ ಅಂತ ಬಿಟ್ರೆ ಮುಂದೆ ಮತ್ತೆ ಬರ್ತಾರೆ. ಇನ್ನು ಬರದೇ ಇದ್ದಾಗ ಮಾಡಬೇಕು ಅಂತ ಆದ್ರೆ ಬೆನ್ನಟ್ಟಿ ಕಂಡಲ್ಲಿ ಬಡಿಯಬೇಕು ಅಂತ ಆಜ್ಞಾಪಿಸಿ ಬೆನ್ನಟ್ಟಿಕೊಂಡು ಬರುವಾಗ ನೋಡ್ತೇನೆ ಇದೇ ಆಶ್ರಮವನ್ನು ಪ್ರವೇಶ ಮಾಡಿದ್ದು ಗೊತ್ತಾಯ್ತು. ಸರಿ ಅಲ್ಲ? ಪ್ರವೇಶ ಮಾಡಿದ ಮೇಲೆ ನಾವು ಬಡಿಯಬೇಕು ಅಂತ ಬಂದವರು ಪ್ರವೇಶ ಮಾಡಿ ಅಲ್ಲಿ ಆಶ್ರಯವನ್ನು ಹೊಂದಿದ್ದಾರೆ ಎನ್ನುವುದು ಗೊತ್ತಾದ ಮೇಲೆ ಬಡಿಯುವ ಆರ್ಭಟೆಯಲ್ಲಿ ಬಂದಂತಹ ನಾವು ತಣ್ಣಗಾಗುವುದಕ್ಕುಂಟ ಅದೇ ಉತ್ಸಾಹದಲ್ಲಿ ಮುಂದೆ ಬರುವಾಗ ನಿಮ್ಮ ಒಟ್ಟುಗಳು ತಡೆದು. ಸರಿ, ಒಟ್ಟುಗಳಂತ ಗೊತ್ತಾಗಿದೆ ಅಲ್ಲ? ಒಟ್ಟುಗಳಂತೂ ಗೊತ್ತಾಗಿದೆ. ಮತ್ತೆ ತಡಿಬೇಡಿ, ನಾವು ಒಳಗೆ ಹೋಗ್ತೇವೆ ಅಂತ ಕೇಳಲಿಲ್ಲ. ನಮ್ಮ ಅಮ್ಮನ ಆಜ್ಞೆ ನಾವು ಅದನ್ನು ಮೀರುವಂತಿಲ್ಲ, ತಡೆ ಮಾಡಲಿಲ್ಲ. ಯಾಕಂದ್ರೆ ತಡೆ ಮಾಡಿದ್ರೆ ತಪ್ಪಿಸಿಕೊಳ್ಳುವ ಅವಕಾಶ ಉಂಟು. ಆ ನಿಶಾಚರ ವ್ಯವಹಾರವೇ ಹಾಗೆ. ಆದ್ರಿಂದಲೇ ಅವರನ್ನೆಲ್ಲ ಬಡಿದು ಸರಿಸಿ ಒಳ ಬಂದ್ರೆ ನೀವು ಹೀಗೆ ಮಾಡಬಹುದು, ನೀವು ಹೀಗೆ ಮಾಡಬಹುದಾ, ನಿಶಾಚರಿಗೆ ಆಶ್ರಯ ಕೊಡಬಹುದಾ? ಆಶ್ರಯ ಕೊಟ್ಟದ್ದು ಯಾಕೆ ಅನ್ನೋದಕ್ಕೊಂದು ಕಾರಣ ಇರಬೇಕಾ? ಏನು ಕಾರಣ? ಹೇಗೆ ಬಂದದ್ದವರು ಸತ್ಯವನ್ನು ಒಂದು ಮುಖದಿಂದ ಮಾತ್ರ ನೋಡಿ ಮಾತಾಡ್ತಾ ಇದ್ದಿ. ತಪ್ಪು ಅಂತ ಒಂದು ನೆಲೆಯ ತನಕ ನೀನಾಡಿದಂತ ಮಾತುಗಳು ತಪ್ಪು ಅಂತ ನಾವು ಹೇಳುವುದಿಲ್ಲ. ಒಂದು ರೀತಿಯಲ್ಲಿ ಸರಿ, ಯುದ್ಧಕ್ಕೆ ಬಂದಿದ್ದಾರೆ, ಹೌದು, ಯುದ್ಧದಲ್ಲಿ ಸೋತಿದ್ದಾರೆ, ಹೌದು, ಸೋತಿದ್ದಾರೆ ಅನ್ನೋದು ಸತ್ಯ ಹೌದಾ? ಹೌದೇ. ಸೋತ ಕಾರಣಕ್ಕೆ ಅವರು ಬೆನ್ನಿಗೆ ಕಾಲು ಕೊಟ್ಟು ಪಲಾಯನ ಮಾಡಿದವರು, ಹೌದು, ಅದು ಹೌದು ಅಲ್ಲ? ಹೌದು. ಯುದ್ಧಕ್ಕೂ ಒಂದು ನೀತಿ ಅಂತ ಬೇಡವೆ? ಯುದ್ಧಕ್ಕೊಂದು ನೀತಿ ಇರ್ತದೆ, ಖಂಡಿತ ಉಂಟು ಅಲ್ವಾ? ಹೌದೌದು. ನೆಲಕ್ಕೆ ಬಿದ್ದವನನ್ನು, ಹುಲ್ಲು ಕಡ್ಡಿ ಕಚ್ಚಿದವನನ್ನು, ಬೆನ್ನು ತೋರಿದವನನ್ನು ಮತ್ತೆ ಬೆಂಬತ್ತಿ ಹೊಡೆಯುವ ಹಾಗಿಲ್ಲ. ಹೌದು. ಪ್ರಪಂಚದಲ್ಲಿ ಬೇರೆ ಯಾರೇ ಅಂತ ಕಾರ್ಯವನ್ನು ಮಾಡಿದ್ರೆ ಮಾಡಬಹುದಾಗುತ್ತದೆ. ಆದರೆ ಸುಮನಸರ ವಲಯ ಯಾರು ನೀತಿಯನ್ನು ಕಾಪಿಡಬೇಕು ಅಂಥವನೇ ಇಂಥದ್ದೊಂದನ್ನು ಮಾಡುತ್ತಾನೆ ಅಂತ ಹೇಳಿದ್ರೆ ಇನ್ನು ಪ್ರಪಂಚದಲ್ಲಿ ಯಾರೂ ನೀತಿ ತಪ್ಪೋದಂತ ಆಯ್ತಾ ಇಲ್ವಾ? ಆಪದ್ಧರ್ಮ ಅಂತ ಒಂದು ಇರ್ತದೆ. ಸರಿ, ಅಂತ ಸಂದರ್ಭದಲ್ಲಿ ಅನಿವಾರ್ಯದಲ್ಲಿ ಶಾಸ್ತ್ರವನ್ನು ವಿಧಾನವನ್ನು ಮೀರಿ ವರ್ತಿಸುವುದಕ್ಕೆ ಅವಕಾಶ ಉಂಟು. ಆಯ್ತು, ನೀನು ಬೆಂಬತ್ತಿ ಬಂದೆ, ಆಶ್ರಮದ ಒಳಗೆ ಬಂದಂತ ಅವರು ಬಂದದ್ದು ಯಾಕೆ ಅನ್ನೋದು ನಿನಗೆ ಗೊತ್ತಾಗಿದೆ. ಹೌದು, ಆಶ್ರಯವನ್ನು ಕೇಳಿ ಬಂದಿದ್ದಾರೆ. ಹೌದು. ಬರಬಹುದಾದಂತ ನಿನ್ನನ್ನು ತಡೆಯುವುದಕ್ಕೆ ಒಟ್ಟುಗಳನ್ನು ಇಟ್ಟಿದ್ದೇನೆ ಅಂತ ಹೇಳಿದ್ರೆ ನಾನು ಆಶ್ರಯವನ್ನು ಕೊಟ್ಟಿದ್ದೇನೆ, ನಿನಗೆ ಅರ್ಥ ಆಗುದಿಲ್ವಾ? ಅರ್ಥ ಆಗಿದೆ. ಈಗ ನಾನು ಆಶ್ರಯವನ್ನು ಕೊಟ್ಟ ಮೇಲೆ ಆಶ್ರಯ ಕೊಟ್ಟಂತ ನನ್ನನ್ನು ಧಿಕ್ಕರಿಸಿ ನನ್ನ ನಿರ್ಧಾರವನ್ನು ಧಿಕ್ಕರಿಸುವುದಕ್ಕೆ ನನ್ನ ಆಶ್ರಮದಲ್ಲಿ ನಿನಗೆ ಯಾವ ಹಕ್ಕು, ನಿನಗೆ ಯಾವ ಅಧಿಕಾರ? ಇಷ್ಟಕ್ಕೂ ಸಮೂಲ ನಾಶ ಮಾಡ್ತೇನೆ. ಇಷ್ಟು ಕಾಲ ಇತಿಹಾಸ ಹೇಳುತ್ತದೆ ದೌಷ್ಟ್ಯವನ್ನು ಸಮೂಲ ನಾಶ ಮಾಡುವುದಕ್ಕೆ ಯಾರಿಂದಲಾದ್ರೂ ಆಗಿದೆಯೋ? ಖಂಡಿತ ಆಗಲಿಲ್ಲ. ದುಷ್ಟರನ್ನು ಕೊಲ್ಲುವುದು ಬೇರೆ, ದೌಷ್ಟ್ಯವನ್ನು ನಿರ್ಮೂಲನ ಮಾಡುವುದು ಬೇರೆ. ದೌಷ್ಟ್ಯ ನಿರ್ಮೂಲನೆ ಆಗಬೇಕಾದದ್ದು, ದುಷ್ಟರನ್ನು ಕೊಂದರೆ ನಾಳೆ ಮತ್ತೊಬ್ಬರು ಹುಟ್ಟುತ್ತಾರೆ. ಹಾಗಾದ್ರೆ ದೌಷ್ಟ್ಯ ನಿರ್ಮೂಲನೆ ಮಾಡುವುದು ಹೇಗೆ? ಆ ದುಷ್ಟರಿಗೆ ಸರಿಯಾದಂತಹ ಪಥ ಮಾರ್ಗದರ್ಶನ ಮಾಡಿದೆವು ಅಂತ ಆದ್ರೆ ಆಗ ದೌಷ್ಟ್ಯವೇ ನಾಶ ಆಗುತ್ತದೆ. ಅವರಿಲ್ಲಿಗೆ ಬಂದದ್ದು ಮಕ್ಕಳ ಹಾಗೆ ಶರಣು ಹೊಕ್ಕು ನಮ್ಮಲ್ಲಿ ನಮ್ಮವರನ್ನು ಗುರುವಾಗಿ ಹೊಂದುವುದಕ್ಕೆ. ಈಗ ಹಾಗಾದ್ರೆ ಇಂಥ ದುರ್ಬುದ್ಧಿಯನ್ನು ಅವರು ಮಾಡಿದ್ದಾರೆ ಯಾಕೆ? ಅವರಿಗೆ ಇವತ್ತಿನ ತನಕ ನಿರ್ದೇಶನವನ್ನು ಮಾಡುವಂತಹ ಗುರುಗಳಿರಲಿಲ್ಲ ಅಲ್ವಾ? ಈಗ ಮರಳಿ ಪ್ರಯತ್ನವನ್ನು ಅವರು ಮಾಡ್ಯಾರ. ಈಗ ಅವರು ಪ್ರಯತ್ನವನ್ನು ಮಾಡಿದಾಗ ನಿಮಗೆ ನಿರ್ದೇಶನ ಕೊಡೋದಕ್ಕೆ ನಿಮ್ಮ ಗುರುಗಳು ಇದ್ದಾರೆ. ಹಾಗಿರುವಾಗ ಅವರಿಗೆ ಗುರುವನ್ನು ಹೊಂದುವುದಕ್ಕೆ ಅವರಿಗೆ ಹಕ್ಕಿಲ್ವಾ? ಹಾಗಾದ್ರೆ ಅವರಿಗೆ ಬೇಕಾಗಿರುವಂತಹ ಗುರುವನ್ನು ಹೊಂದುವುದಕ್ಕೆ ನೀನು ಪ್ರತಿಬಂಧಕವಾಗಿ ನಿಂತದ್ದು ಎಷ್ಟು ಸರಿ? ಒಂದು ಮುಖದಲ್ಲಿ ನೀನಾಡಿದ ಎಲ್ಲ ವಿಷಯವೂ ಸತ್ಯವೇ.
ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಅಲ್ವಾ? ಅದು ಸರಿಯಾದಂತ ಮಾರ್ಗ. ಶಿಕ್ಷೆ ಎನ್ನುವುದು ಶಿಕ್ಷಣ ರೂಪದಲ್ಲಿಯೇ ಇರಬೇಕು. ಇಷ್ಟಕ್ಕೂ ನೀನು ಸುಮನಸದ ಒಡೆಯ. ಆದರೆ ಹ, ನ್ಯಾಯಾಧೀಶನಾದ ಒಬ್ಬ ಹ, ಯಾವುದೋ ಒಂದು ಗುರುತರವಾದಂಥ ಅಪರಾಧದ ಹಿನ್ನೆಲೆಯಲ್ಲಿ ಒಬ್ಬ ಪಾತಕಿಗೆ ಮರಣದಂಡನೆಯನ್ನೇ ವಿಧಿಸ್ತಾನೆ. ಸರಿ. ಆ ಪಾತಕ ಎಷ್ಟು ಗುರುತರವಾದದ್ದು ಎಂಬ ನೆಲೆಯಲ್ಲಿ ಅಲ್ಲಿ ನ್ಯಾಯಾಧೀಶ ನಿರ್ಣಯ ಮಾಡಬೇಕಾದದ್ದು. ಅದೌದು. ಹಾಗಾಗಿ ಅಲ್ಲಿ ಅವ ತಿದ್ದಿಕೊಳ್ಳುವುದಕ್ಕೆ ಅವಕಾಶವನ್ನು ನ್ಯಾಯಾಧೀಶ ಕೊಡಬೇಕಾಗಿತ್ತು. ವಾದಿಸುವುದಕ್ಕಾಗುವುದಿಲ್ಲ. ನ್ಯಾಯಾಧೀಶ ಏನು ನಿರ್ಣಯವನ್ನು ಕೊಡ್ತಾನೋ ಅವನಿಗೆ ಮರಣದಂಡನೆಯನ್ನೇ ವಿಧಿಸಬೇಕಾಗ್ತದೆ. ಹಾಗೆ ಇವರಿಗೆಲ್ಲ ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಉಂಟು. ಗುರು ಯಾವ ಗುರುವೇ ಸಿಗಲಿ ಅವರಿಗೆ ಸರಿಯಾದಂತಹ ಸಂಸ್ಕಾರವೇ ಇಲ್ಲ. ಎಂದಾದರೂ ಕತ್ತೆಯನ್ನು ತಿಕ್ಕಿ ಕುದುರೆ ಮಾಡುವುದಕ್ಕಾಗ್ತದ? ಎಷ್ಟು ದೊಡ್ಡ ಗುರುವೇ ಇರಲಿ, ಆಗುವುದಿಲ್ಲ. ಹಾಗಾಗಿ ಜೀವಮಾನದಲ್ಲಿ ಯಾವ ಗುರು ಸಿಕ್ಕಿದ್ರು ಅವರನ್ನು ತಿದ್ದುವುದಕ್ಕಾಗದೆ ಕೈ ಬಿಡಬೇಕು, ಗುರುವೇ ಅಪಮಾನಿತ ಆಗಬೇಕಂತ ಸ್ಥಿತಿ ಉಂಟು. ಹೀಗಿರುವಾಗ ನಮ್ಮ ಪತಿಯನ್ನು ಆಶ್ರಯಿಸಿ ಅವರು ಬಂದವರಿದ್ದಾರೆ. ಮಕ್ಕಳು ಮಕ್ಕಳು ಹೌದಪ್ಪ. ಇಲ್ಲಪ್ಪ, ಮಕ್ಕಳ ಆಗದೇ ಇದ್ದವರು ಯಾರ್ಯಾರನ್ನು ಮಕ್ಕಳು 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 ಅಂತ ಹೇಳ್ತಾರೆ. ಸಾಮಾನ್ಯ ನಾರಿಯರು, ಪರಮ ಪತಿವ್ರತೆ, ಮಹಾಮುನಿ ಶ್ರೇಷ್ಠರ ಧರ್ಮಪತ್ನಿ, ಈ ದುಷ್ಟರನ್ನು ಮಕ್ಕಳು ಅಂತ ಒಪ್ಪಿಕೊಳ್ಳುವುದು, ಅಂಗೀಕರಿಸುವುದು ಅಂದ್ರೆ ವಿಸ್ಮಯದ ವಿಚಾರ ಇದೆ. ಕೊಡುಮಧಾಂಧರು ಯಾವ ಕಾಲದಲ್ಲಿಯೂ ಅವರನ್ನ ತಿದ್ದುವುದಕ್ಕೆ ಸಾಧ್ಯವೇ ಇಲ್ಲ. ಹದ್ದು ಮೀರಿ ವರ್ತಿಸುವವರು. ಆದ್ದರಿಂದಲೇ ಅವರಿಗೆ ಮದ್ದರೆಯುವುದಕ್ಕೆ, ಬುದ್ಧಿ ಕಲಿಸುವುದಕ್ಕೆ ಬಂದಿದ್ದೇನೆ, ಅವಕಾಶ ಮಾಡಿಕೊಡಬೇಕು. ಪೂರ್ವ ಪಕ್ಷ ಪ್ರತಿಪಕ್ಷ ಅಂತ ಹೇಳುವುದು ಒಂದಕ್ಕೊಂದು ಹೋರಾಟವನ್ನು ಮಾಡುವಾಗ ನೀನಂದಂತೆ ಮರಣದಂಡನೆಯನ್ನು ವಿಧಿಸುವುದಕ್ಕೆ ಪೂರ್ವ ಪಕ್ಷವೂ ಪ್ರತಿಪಕ್ಷವೂ ಅಲ್ಲದೆ ಇರುವ ಮತ್ತೊಬ್ಬ ನ್ಯಾಯಾಧೀಶ ಬೇಕಾಗ್ತಾನೆ. ನೀನು ಹೇಳ್ತಿ ಅವರು ಮಾಡಿದಂತಹ ಗುರುತರ ಅಪರಾಧಕ್ಕೆ ಬೇಕಾಗಿ ಅವರನ್ನು ಕೊಲ್ಲುವುದೇ ಸರಿ ಅಂತ ನಿರ್ಧಾರ ಮಾಡಿದ್ದೇನೆ. ನೀನನ್ನು ನಿರ್ಧಾರ ಮಾಡಿದ್ದು, ಹೋರಾಟ ಮಾಡಿದ್ದು ನೀವೇ ಅಲ್ವಾ? ಹೌದೇ. ಈಗ ನೀವು ಮತ್ತು ಅವರು ಮಾಡಿದಂತ ಹೋರಾಟದಲ್ಲಿ ನೀನು ಮಾಡಿದಂತ ನಿರ್ಧಾರವೇ ಸಿಂಧು ಸರಿ ಅಂತ ಹೇಳುವುದಕ್ಕೆ ಮತ್ತೊಬ್ಬ ಬೇಕೋ ಬೇಡವಾ? ಇಡೀ ಪ್ರಪಂಚವೇ ಒಪ್ಪುತ್ತದೆ. ಏನು? ಅವರು ದುರುಳರು, ದುರಾತ್ಮರು, ದುಷ್ಕೃತ್ಯವನ್ನೇ ಮಾಡುವವರು ಎನ್ನುವುದನ್ನು. ನೀನು ಜನಾಂಗ ದ್ವೇಷ ಯಾಕೆ ಮಾಡ್ತಿ? ಶೋಣಿತಾಪುರದಲ್ಲಿ ಇದ್ದಾರೆ, ಅವರು ದಲಿತರಾಗಿದ್ದಾರೆ, ಸಂತ್ರಸ್ತರಾಗಿದ್ದಾರೆ, ದಮನಿಸಲ್ಪಟ್ಟಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಮೇಲು ಲೋಕಕ್ಕೆ ಕಣ್ಣಿಟ್ಟಿದ್ದಾರೆ. ನೀನು ಆಲೋಚನೆ ಮಾಡಬೇಕಾದ್ದೇನು? ಬಹಳ ಬುದ್ಧಿ. ಮೇಲಕ್ಕೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ, ನೀ ಅದನ್ನು ಆಲೋಚನೆ ಮಾಡಿ. ಆದ್ರೆ ಹೋಗುವುದು ಹೇಗೆ ಗೊತ್ತಾಗ್ಲಿಲ್ಲ. ಈಗ ನಿಮ್ಮಲ್ಲಿಗೆ ಬಂದು ಹೋರುವುದಕ್ಕೆ ನಿಂತಿದ್ದಾರೆ. ಯಾಕೆ? ಕಸಿಯುವುದೇ ಸರಿಯಾದಂತ ಕಾರ್ಯ ಅಂತ ಎಣಿಸಿದ್ದಾರೆ. ಅಲ್ಲಿಗೆ ಹೋಗುವುದಕ್ಕೆ ಬೇಕಾದಂತ ಯೋಗ್ಯತೆ ಏನು, ಅಲ್ಲಿಗೆ ನಾವು ಹೋಗಬೇಕಾದ್ರೆ ಏನೇನನ್ನು ಮಾಡಬೇಕು, ನಮ್ಮ ಯೋಗ್ಯತೆಯನ್ನು ಎಷ್ಟು ಎತ್ತರಕ್ಕೆ ಏರಿಸಿಕೊಳ್ಳಬೇಕು, ಇದು ಅವರಿಗೆ ಗೊತ್ತಾಗದೇ ಇರುವುದಕ್ಕೆ ಕಾರಣ ಗುರು ಇಲ್ಲದಿರುವುದು. ಇನ್ನು ಗುರುವಾಗಿ ಹೊಂದುವುದಕ್ಕೆ ಯಾರಲ್ಲಿ ಬಂದಿದ್ದಾರೆ? ನೀನು ಹೇಳ್ತಿ ಕತ್ತೆಯನ್ನು ತಿಕ್ಕಿ ಕುದುರೆ ಮಾಡ್ಲಿಕ್ಕೆ ಆಗ್ತದ ಕೇಳ್ತಿ. ಗುರುವಾಗಿ ಹೊಂದುವುದಕ್ಕೆ ಬಂದದ್ದು ನನ್ನವರನ್ನೇನು ಭೃಗು ಮಹರ್ಷಿಗಳನ್ನು. ನನ್ನ ಗಂಡ ಕತ್ತೆ ಅಲ್ಲ, ಶ್ವಾನವನ್ನು ಕೊಟ್ಟರೆ ಕುದುರೆಯನ್ನಾಗಿಸಬಲ್ಲಂತ ಯೋಗ್ಯತಾವಂತ ನನ್ನ ಗಂಡ. ಅರ್ಥ ಆಯ್ತು. ಅದಕ್ಕಾಗಿ ಹೇಳ್ತಾ ಇರೋದು, ನಂಗೆ ಈಗಾಗಲೇ ದಾತ, ವಿಧಾತ, ಭಾರ್ಗವಿ, ಶುಕ್ರ ಮೊದಲಾದಂತ ಮಕ್ಕಳನ್ನು ಹೊಂದಿದವಳು. ಈಗಲೇ ಇಲ್ಲಿರುವಂತ ಇಷ್ಟು ಮಂದಿ ಮಾನವಕರಿಗೂ ನಾನೇ ತಾಯಿ. ಆ ಮಕ್ಕಳೆಲ್ಲ ಹಾಳಾಗಿ ಹೋಗ್ತಾರೆ. ಯಾಕೆ? ಇವರು ಸಹವಾಸದಲ್ಲಿ. ನೀನು ಆಲೋಚನೆ ಮಾಡಿದ್ಯಾ? ಏನು? ನೀನು ಯಾರನ್ನು ದುರಾತ್ಮರು, ಅನಾಗರಿಕರು ಅಂತ ಹೇಳಿದ್ಯೋ ಅವ ಕೈ ಕಟ್ಟಿ ಅಲ್ಲಿ ಬಂದು ನಿಂತು ನನ್ನನ್ನು ಕರೆದು ನನ್ನಲ್ಲಿ ತಲೆ ತಗ್ಗಿಸಿ ಮಾತನಾಡಿದ್ದ. ಮುಖವಾಡ ಯಾರು ದೇವೇಂದ್ರ ಅಂತ ಎಣಿಸಿಕೊಂಡು ಅವ ಎದೆ ಎತ್ತಿಕೊಂಡು ಬಂದು ನಮ್ಮಲ್ಲಿರುವಂತ ಒಟ್ಟುಗಳಿಗೆ ಹೊಡೆದು ಹೊರ ಬಂದ. ಈಗ ನೋಡಿದ್ರೆ ನಡೆದಂತ ಯುದ್ಧದಲ್ಲಿ ಅವನ ವ್ಯಕ್ತಿತ್ವ ನಿನಗೆ, ನಿನ್ನ ವ್ಯಕ್ತಿತ್ವ ಅವನಿಗೆ ಬಂದ ಹಾಗೆ ಕಾಣಿಸ್ತದೆ. ಈಗಲೂ ಹೇಳ್ತೇನೆ, ನಿನಗೊಂದು ಅವಕಾಶ ಕೊಡ್ತೇನೆ. ನಿನಗೆ ಅವರಲ್ಲಿ ಮಾತನಾಡಬೇಕು, ಇಲ್ಲ ಅವರಿಗೆ ಶಿಕ್ಷಿಸಬೇಕು. ಯಾವಾಗ? ಈಗ ಅಲ್ಲ, ನಮ್ಮವರು ಬಂದ ಮೇಲೆ. ಈಗ ಆಶ್ರಯವನ್ನು ಕೇಳಿಕೊಂಡು ಬಂದಂತ ಅವರನ್ನು ನನ್ನ ಪತಿ ಇಲ್ಲಿಗೆ ಬರುವಲ್ಲಿಯ ತನಕ ಕಾಪಿಡುವುದನ್ನು ಹೊಣೆಯಾಗಿ ಸ್ವೀಕರಿಸಿದಂತ ಖ್ಯಾತಿ, ಅದನ್ನು ಹೇಗೂ ನಾನು
ತೀರ್ಮಾನಿಸಿ ಆಗಿದೆ. ಓ ನಿನಗೂ ಕೂಡ ಹಾ. ಹೊರಮನೆಯಲ್ಲಿ ಅವರನ್ನಿಟ್ಟಿದ್ದೇನೆ. ಹಾ. ಹೊರ ಜಗದಲ್ಲಿ ನಿನಗೂ ಕಂಬಳಿ ಹಾಸಿ ಕೊಡ್ತೇನೆ. ಹ, ನಮ್ಮ ಯಜಮಾನರು ಮತ್ತೆ ಅವರ ಧರ್ಮಪತ್ನಿ, ನಾನು ಏನು ಕಡಿಮೆ ಇಲ್ಲ. ನಾನೇನು ಕಡಿಮೆ ಇಲ್ಲ. ಅಹಂಕಾರ, ಇದು ಅಹಂಕಾರದ ಪ್ರತೀಕದ ಮಾತು ನಮಗೆ ಸ್ಪಷ್ಟವಾಗಿ ಈಗ ಅರ್ಥವಾಗಿದೆ. ಅಭಿಮಾನ ಅಂತ ಹೆಸರೇನು, ಅಹಂಕಾರ ಅಲ್ಲ. ಅಭಿಮಾನ ಅಂತ ಹೇಳುವುದಾದ್ರೆ ಈ ದುಷ್ಟರಿಗೆ, ಈ ದುರಾತ್ಮರಿಗೆ, ಅಯ್ಯೋ ಅವರು ಬಂದು ಕೈ ಮುಗಿದು ನಿಮ್ಮ ಆಶ್ರಯವನ್ನು ಹೊಂದಿ ಬಂದಿದ್ದೇವೆ ಅಂತ ಹೇಳಿದರು. ಅವರಿಗೆ ಅಷ್ಟು ವಿನಯ ವಿಧೇಯತೆ ಉಂಟು. ಅವರು ನಿನಗಿಲ್ಲಲ್ಲ ಅಂತ. ಅದೇ ಹೇಳುವುದು, ಹಾ. ಎದೆ ಬೀಗಿಸಿ ಬಂದವರಲ್ಲ, ದುರಹಂಕಾರಿಗಳು, ದುರ್ವರ್ತನೆ ಉಳ್ಳವರು ಅಂತ ಹೇಳುವುದಕ್ಕಾಗುವುದಿಲ್ಲ. ತಲೆ ತಗ್ಗಿಸಿಕೊಂಡು ವಿನೀತರಾಗಿ ಬಂದವರಲ್ಲ, ಶಿಷ್ಟರು ದುಷ್ಟರಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಅತಿ ವಿನಯ ಧೂರ್ತ ಲಕ್ಷಣ ಅಂತ ಉಂಟು. ಇದೆಲ್ಲ ಅತಿ ವಿನಯ, ಸಂದರ್ಭೋಚಿತವಾಗಿ. ಈಗ ವಿನಯ ಕೇಳಿರಬಹುದು, ಅಹಿಮೂಷಿಕ ನ್ಯಾಯ ಅಂತ. ಆಕಸ್ಮಿಕವಾಗಿ ಬೇಟೆಗಾರನ ಬಲೆಯಲ್ಲಿ ಹಾವು ಮತ್ತು ಇಲಿ ಬಂಧಿತವಾದವಂತೆ. ಆವಾಗ ಎಲ್ಲಿಯಾದರೂ ಹಾವು ತನ್ನ ಮೇಲೆ ಎರಗುತ್ತದೋ ಎನ್ನುವಂತ ಭಯ ಇಲಿಗೆ. ಹಾವಿಗೆ ನಾನೇನಾದರೂ ಇಲಿಯನ್ನು ತಿನ್ನಬಹುದು, ಆದರೆ ಹೊರಗೆ ಹೋಗುವುದಕ್ಕಾಗದೆ ಬೇಟೆಗಾರನ ಕೈಗೆ ಸಿಲುಕಿಕೊಳ್ತೇನೋ ಅನ್ನುವ ಭಯ. ಭಯದಿಂದಲೇ ಇರುವರು ಹತ್ತಿರಕ್ಕೆ ಬಂದರು. ಅದರಲ್ಲಿಯೂ ಈ ಹಾವು ಹೇಳಿತಂತೆ, ನೀನು ಇನ್ನು ಮುಂದೆ ಪ್ರಾಣ ಸ್ನೇಹಿತರು, ಹಾಗಾಗಿ ನೀನು ಈ ಬಲೆಯನ್ನು ಕಡಿದರೆ ನಾವು ಇರುವರು ಸುಲಭದಲ್ಲಿ ಹೊರಗೆ ಹೋಗ್ಬೋದು. ಒಪ್ಪಿತಂತೆ ಇಲ್ಲಿ. ಯಾಕೆ ಒಪ್ಪಿತು? ಅಲ್ಲ ಅಂತ ಹೇಳಿದ್ರೆ ಇಲ್ಲೇ ತಿನ್ನು ಮುಗಿಸಿ ಬಿಟ್ರೆ ಹಾವಿಗೆ ಆಹಾರ ಅಲ್ವೋ, ಇಲ್ಲಿ ಬದ್ಧ ವೈರ ಅಲ್ವೋ, ನೋಡೋಣ ಆಮೇಲೆ ಅಂತ ಒಪ್ಪಿಗೆ ಮಾಡಿ ಕಡಿಯುವುದಕ್ಕೆ ತೊಡಗಿತಂತೆ. ಕಡಿದು ಮುಗಿಯಿತು, ಇಬ್ಬರು ಹೊರಬಿದ್ದರು. ಹೊರಬಿದ್ದ ಮರುಗಳಿಗೆಯಲ್ಲಿ ಇಲಿ ಓಡುವುದಕ್ಕೆ ತೊಡಗಿತಂತೆ. ಅದಕ್ಕೆ ಗೆಳೆತನ ಮರ್ತೋಯ್ತು. ಗೆಳೆತನ ಮರ್ತೋದಲ್ಲ, ಮತ್ತೆ ಗೆಳೆತನ ಮಾಡಿಕೊಂಡದ್ದೇ ಓಡಿ ಹೋಗುವುದಕ್ಕೆ ಬೇಕಾಗಿ. ಯಾಕೆ? ಹೊರಗೆ ಬಂದ ಮೇಲೆ ಗೆಳೆತನವನ್ನ ಮುಂದುವರಿಸಿದ್ರೆ ಖಂಡಿತ ಹಾವಿಗೆ ನಾನು ಆಹಾರ ಆಗ್ತೇನೆ. ಹಾವು ಹೇಳಿದ ಗೆಳೆತನವನ್ನು ಅಷ್ಟರ ಮಟ್ಟಿಗೆ ಮಾತ್ರ ಒಪ್ಪಬೇಕೇ ವಿನಃ ಶಾಶ್ವತವಾಗಿ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಅಹಿಮೂಷಿಕ ನ್ಯಾಯ ಅಂತ ಹೇಳುವುದು. ಸಂದರ್ಭ ಬಂದಾಗ ನಾವು ದುಷ್ಟರೊಟ್ಟಿಗೆ ಸ್ನೇಹ ಮಾಡಿದ್ದೇವೆ, ಮಾಡ್ತೇವೆ. ಯಾಕಂದ್ರೆ ಶ್ರೀಮನ್ನಾರಾಯಣನೇ ನಮಗೆ ಮಾರ್ಗದರ್ಶಕ. ಆದರೆ ಸರಿಯಾದ ಸಂದರ್ಭವನ್ನು ನೋಡಿ ಅವರನ್ನು ಗಮನಿಸಿ ಬಿಡುವುದು. ಇಡೀ ಪ್ರಪಂಚ ಒಪ್ತದೆ ನಮ್ಮ ಆರಾಧ್ಯ ದೇವನಾಗಿರುವಂತ ನಾರಾಯಣನನ್ನು ದಾನವ ವೈರಿ, ಅವನೇ ದಾನವ ವೈರಿ ಅಂತ ಹೇಳಿಸಿಕೊಳ್ತಾನೆ. ಹಾಗಂತ ಬೆರಳೆಣಿಕೆಯ ಶಿಷ್ಟರನ್ನ ರಕ್ಷಿಸಿದ್ದು ಉಂಟು, ವರಪ್ರದಾನ ಮಾಡಿದ್ದು ಉಂಟು, ಅವರ ಮನೆಯನ್ನು ಕಾಪಾಡಿದ್ದು ಉಂಟು. ಏನೇ ಇರಲಿ, ಈಗ ಇವರು ವಿನಯ ಪ್ರದರ್ಶನವನ್ನು ಮಾಡ್ತಾ ಬಂದಾಗ ಹಿಂದೆ ಮುಂದೆ ನೋಡದೆ, ಪೂರ್ವಾಪುರವನ್ನು ಅವಲೋಕಿಸದೆ, ಅವರು ಪಾಪದವರು, ನನ್ನ ಮಕ್ಕಳು, ಅವರನ್ನು ತಿದ್ದುವುದಕ್ಕೊಬ್ಬ ಗುರು ಬೇಕು, ಇದೆಲ್ಲ ವಾದವನ್ನ ಮಾಡಿದರೆ ನಾನು ಮಗವ, ಮೂರು ಲೋಕದ ಒಡೆಯ, ನಿಮಗೆಲ್ಲ ಹೇಗೆ ತಾನು ಅನ್ನುವುದುಂಟು, ನನಗೂ ಏನು ಕಡಿಮೆ ಇಲ್ಲ, ಬಿಟ್ಟೇನೋ ಒಳ ನುಗ್ಗಿ ಪಡಿದೇನೋ, ಬಂದು ಇಲ್ಲಿ ತನಕ ಬಂತು, ಬಿಡುವುದಿಲ್ಲ. ಧೂರ್ತತ್ವದ ಲಕ್ಷಣಗಳನ್ನು ನನಗೆ ಹೇಳಿಕೊಡ್ತೀನಿ. ಇಷ್ಟು ಕಾಲ ಹಿಂದೆ ನಮ್ಮವರಿದ್ದಾಗ ಆಶ್ರಮ ಪ್ರದೇಶಕ್ಕೆ ಗುರುಗಳೇ ಅಂತ ಹೇಳಿ ಕೈ ನೀನ್ ತಲೆಯನ್ನು ತಗ್ಗಿಸಿಕೊಂಡು ಬಂದದ್ದನ್ನು ನಾನು ನೋಡಿದವಳಲ್ವ? ಅವರು ಈಗ ಬಂದ್ರು ತಲೆ. ಹಾಗಾದ್ರೆ ನಮ್ಮವರು ಇರುವಾಗ ಒಂದು ರೀತಿಯಲ್ಲಿ, ಅವರು ಇಲ್ಲದೆ ಇರುವಾಗ ಇನ್ನೊಂದು ರೀತಿಯಲ್ಲಿ ಬರುವಂತ ನಿನ್ನಲ್ಲಿ ಧೂರ್ತತ್ವ ಕಾಣಿಸುವುದಿಲ್ಲ. ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಿನ್ನ ನೀತಿ ಅದಕ್ಕೆ ಅವಕಾಶ ಮಾಡಿಕೊಡಿ. ಸಮಯ ಸಂದರ್ಭ ಬೇಕಾದಾಗ ನಾವು ಸ್ನೇಹ ಮಾಡ್ತೇವೆ, ಸಮಯವನ್ನು ನೋಡಿಕೊಳ್ತೇವೆ. ಹಾಗಾದ್ರೆ ನಿನ್ನ ಸ್ನೇಹ ಅದನ್ನು ಯಾರೂ ನಂಬಬಾರದು ಅಂತ ಹೇಳುದನ್ನು ನೀನೇ ಹೇಳಿದ ಹಾಗೆ ನಾರಾಯಣನ ನಿರ್ದೇಶನವೇ ನಮಗೆ ಆಗುಂಟು. ನಾರಾಯಣ ಎಂಬವನೇ ಎಲ್ಲದಕ್ಕೂ ಕಾರಣ ಅಂತ ಒಪ್ಪುದಾದ್ರೆ ಪ್ರಪಂಚದಲ್ಲಿರುವಂತಹ ಒಳಿತು ಅವನಿಂದಾಗಿಯೇ, ಕೆಡುಕು ಅವನಿಂದಾಗಿ. ಹಾಗಾದ್ರೆ ಸೃಷ್ಟಿಯಲ್ಲಿ ಕೆಡುಕು ಯಾಕಿದೆ ಅಂತ ಹೇಳಿದ್ರೆ ಒಳಿತನ್ನು ಕಾಣಿಸುವುದಕ್ಕಾಗಿ ಇದೆ. ಹೌದಪ್ಪ. ಹಾಗಾಗಿ ಕೆಡುಕನ್ನು ನಾಶ ಮಾಡಲಿಕ್ಕೆ ಈಗ ಕತ್ತಲೆ ಇರುವುದು ಬೆಳಕನ್ನ ಕಾಣಿಸುವುದಕ್ಕಾಗಿ ಅಲ್ಲ. ಬೆಳಕು ಬೇಕು, ಕತ್ತಲೆಯೂ ಬೇಕು. ಪ್ರಪಂಚಕ್ಕೆ ಅದು ಎರಡು ಅನಿವಾರ್ಯ. ಹೌದು ಅಲ್ವಾ? ಸುಖವೂ ಬೇಕು, ಕಷ್ಟವೂ ಬೇಕು. ದ್ವಂದ್ವಮಯವಾದಂತಹ ಪ್ರಪಂಚದಲ್ಲಿ ಎರಡೂ ಬೇಕು. ದುಷ್ಟರೂ ಬೇಕು, ಶಿಷ್ಟರೂ ಬೇಕು. ಶಿಷ್ಟರು ದುಷ್ಟರನ್ನ ಬಡಿಯುತ್ತಾ ಇರಬೇಕು,
ದುಷ್ಟರು ಶಿಷ್ಟರನ್ನ ಕಾಡುತ್ತಾ ಇರ್ಬೇಕು. ಹಾಗೆ ಇದು ಅವ್ಯಾಹತವಾಗಿ ನಡೀತಾ ಇರ್ಬೇಕು. ದುಷ್ಟರನ್ನು ಬಡೀತಾ ಇರಬೇಕು ಅಂತ ಹೇಳುವಂತ ನೀನು ಹಾ. ಬಡಿದಾಯ್ತಲ್ಲ, ಹಾ. ಅದಾದ ಮೇಲೆ ಹಾ. ಹೋದಂತ ಅವರು ಇನ್ನು ಹಲವು ಕಾಲ ಮುಂದೊತ್ತಿ ಬರುವುದಿಲ್ಲ. ಹಾ. ಅದಕ್ಕಾಗಿ ಅದು ಅವರಿಗೆ ಅವಕಾಶ ಕೊಡಬೇಕು. ಬಡಿ ಮೇಲಕ್ಕೆ ಹೋದಂತ ನಿನಗೆ ಹಾ. ನಿನ್ನದಾಗಿರುವಂತಹ ಸೌಕರ್ಯಕ್ಕೆ ಬೇಕಾಗಿ 3 ಮೂರ್ತಿಗಳಿದ್ದಾರೆ, ನಿನಗೆ ಹೇಳುವಂತಹ ಗುರುಗಳಿದ್ದಾರೆ, ಇದ್ದಾರೆ. ನಿನ್ನೊಟ್ಟಿಗಿರುವಂತಹ ಸುಮರಸ ಪಡೆ ಇದೆ. ಹೌದು. ಇಷ್ಟೂ ಜನ ಇರುವಾಗ ನಿನಗೆ ಇನ್ನೂ ಆ ಹೆದರಿಕೆ ಇದೆ ಅವರ ಮೇಲೆ. ಹೌದು. ಏನು ಇಲ್ಲದೆ ಇರುವಂತಹ ಅವರು ಸಾಹಸವನ್ನೇ ಮುಂದಾಗಿಟ್ಟುಕೊಂಡು ದೇವಲೋಕದ ಕಡೆಗೆ ಮರಳಿ ಬರ್ತಾರೆ ಅಂತಾದ್ರೆ ಅವರಿಗಿರುವಂತಹ ಪ್ರಯತ್ನಶೀಲತೆಯನ್ನು ನಾವು ಮನಗಾಣಬೇಕಾಗುತ್ತದೆ. ಈಗಲೂ ಹೇಳ್ತೇನೆ, ಹಾ. ಬಂದವರು ಒಳ್ಳೆಯವರು ಕೆಟ್ಟವರು, ಅವರು ಮುಂದೇನು ಮಾಡುತ್ತಾರೆ ಅದನ್ನು ವಿವೇಚಿಸುವುದು ನನಗಿರುವಂತಹ ಕರ್ತವ್ಯವೇ ಅಲ್ಲ. ಹಾ. ನನಗಿರುವಂತಹ ಕರ್ತವ್ಯ ಏನು ಅಂತ ಹೇಳಿದ್ರೆ, ದಲಿತೋದ್ಧಾರ. ನಮ್ಮವರು ಬರುವಲ್ಲಿಯ ತನಕ ಹಾ. ಅವರು ಜೀವಂತವಾಗಿರುವಂತೆ ನೋಡಿಕೊಳ್ಳುವುದು ಹಾ. ನನಗದು ಕರ್ತವ್ಯ. ಅವ್ರ ಜೀವ ಅವರು ಸರಿಯೋ, ಜೀವ ಬಿಟ್ಟು ಹೋಗೋಣ. ಅವರು ಸರಿಯೋ ಹಾ. ತಪ್ಪು, ಹಾ. ಅವರು ಒಳ್ಳೆಯವರು ಹಾ. ಕೆಟ್ಟವರು, ಹಾ. ಅವರನ್ನು ಸರಿ ಮಾಡುವುದಕ್ಕೆ ಆಗುತ್ತದೋ ಹಾ. ಇಲ್ಲವೋ ಹಾ. ಇದನ್ನೆಲ್ಲ ನಿರ್ಧಾರ ಮಾಡಬೇಕಾದವರು ನಮ್ಮವರು. ಹಾ. ನಾನು ಆಗಿನಿಂದ ಪದೇ ಹೇಳ್ತಾ ಇದ್ದೇನೆ, ಹೌದು. ನಮ್ಮವರು ಬರುವಲ್ಲಿಯ ತನಕ ಆಶ್ರಮದಿಂದ ಹೊರಗಿರು ಅಂತ ಹೇಳಿದ್ರೆ ಈಗಲೇ ಒಳನುಕ್ಕಿ ಹೋಗ್ತೇನೆ ಅಂತ ಹೇಳ್ತೀವಿ ಈಗ ಅಲ್ವಾ? ನಿಮ್ಮವರು ಬರುವ ತನಕ ಶಿಷ್ಟರಾದಂತ ನಾವು ಆಶ್ರಮದ ಒಳಗಿರಬೇಕು, ಹೌದು. ದುಷ್ಟರಾದಂತ ಅವರು ಆಶ್ರಮದ ಒಳಗಿರಬೇಕು. ನೋಡು, ಇದು ಯಾವ ನ್ಯಾಯ? ಅಹಿಮೋಷಿಕದ ನ್ಯಾಯದ ಬಗ್ಗೆ ಮಾತಾಡ್ತಿ. ಹಾ. ಈಗ ಹಾಗಾದ್ರೆ ಹಾ. ವಿಷಾಕ್ತ ಹಾವನ್ನು ಒಳಗಿಟ್ಟುಕೊಂಡಿದ್ದೇನೆ ಅಂತ ನೀನು ಹೇಳ್ತಿ. ಹೌದು. ಯಾಕೆ ಅಂದ್ರೆ ಹಾ. ವಿಷ ವೈದ್ಯವೂ ಗೊತ್ತಿರುವವರು ನಾನು. ಹಾ. ಒಳಗಿರುವಂತ ಅವರು ನನ್ನೆದುರಿಗೆ ವಿಷವನ್ನು ಪ್ರದರ್ಶಿಸಿದ್ರೆ ಹಾ. ಏನು ಮಾಡಬೇಕು ಅಂತ ನನಗೂ ಗೊತ್ತುಂಟು. ಒಳ್ಳೆಯ ಮುಖವಾಡವನ್ನು ಹಾಕಿಕೊಂಡು ಬಂದಂತ ನೀನು ವಿಷ ಉಗುಳಿಕೊಂಡು ಒಳ ಹೋಗ್ತಿ ಅಂತ ಹೇಳ್ತೀಯಲ್ಲ, ನೋಡುವ ನಿನಗಿರುವಂತ ತಾಕತ್ತು ಎಷ್ಟಿದೆ ಅಂತ ಹೇಳುದಾಗಿ ಒಂದು ಹೆಜ್ಜೆ ಮುಂದಿಟ್ರೆ ಏನು ಮಾಡಬೇಕು ನಾನು ಮಾಡ್ತೇನೆ. ಒಂದು ಕೈಯಲ್ಲಿ ಅಡಗಿದ ಬಂದವ, ಒಂದು ಕೈಯಲ್ಲಿ ಅಡಗಿದ ದಾನವ ಬಂದವ ಎನ್ನುವುದಲ್ಲಿ, ದಾನವ ಬಂದವ ಎನ್ನುವುದಲ್ಲಿ, ಒಂದು ಕೈಯಲ್ಲಿ ಅಡಗಿದ ದಾನವ ಬಂದವ ಎನ್ನುವುದಲ್ಲಿ. ಇನ್ನೂ ಮಾತಾಡಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ದುಷ್ಟತನ ಬೇರೆ, ಅದನ್ನು ಸಮರ್ಥಿಸಿಕೊಳ್ಳುವುದು ಬೇರೆ. ಪ್ರಪಂಚದಲ್ಲಿ ಎಲ್ಲರೂ ತಪ್ಪನ್ನು ಮಾಡ್ತಾರೆ, ಒಪ್ಪಿಕೊಳ್ಳುವ ಸಜ್ಜನಿಕೆ ಎನ್ನುವುದು ಬೇಕು. ಏನೋ ಅವರು ಓಡಿ ಬಂದ್ರು, ಬೇಡಿದ್ರು, ಆಶ್ರಯ ಕೊಟ್ಟು ಬಿಟ್ಟೆ, ತಪ್ಪನ್ನು ಒಪ್ಪಿಕೊಂಡ್ರೆ ಆ ಕಥೆಯೇ ಬೇರೆ ಆಗಿ ಹೋಗ್ತಾ ಇತ್ತು. ಅದು ತಪ್ಪು ಅಂತ ನೀ ಹೇಳುದಲ್ವಲ್ಲ. ಮಾಡಿದ ತಪ್ಪನ್ನ ಸಮರ್ಥನೆ ಮಾಡ್ತೀಯ ಅಂತ ಆದ್ರೆ ಆದ್ರೆ ನಿನಗೆ ಋಷಿ ಪತ್ನಿ ಎನ್ನುವ ಅಹಂಕಾರ. ಹೌದೇ ಹೌದು. ನಾನು 3 ಲೋಕದ ಒಡೆಯ, ಆಹಾ. ಇದನ್ನ ಪಾಲಿಸಬೇಕಂತ ಹೊಣೆಗಾರಿಕೆಯು ನನಗುಂಟು. ಆಹಾ. ನಿನಗೆ ನಿನ್ನದ್ದು ಒಬ್ಬರದ್ದು ಬಿಟ್ಟು ನಿನ್ನ ಪತಿದು. ಹಾ. ನಮಗ ಹಾಗಲ್ಲ, ನಮದು ಮಾತ್ರ ಅಲ್ಲ, ಲೋಕಾಂತರವನ್ನು ಪಾಲಿಸುವ ಹೊಣೆಗಾರಿಕೆ ಉಂಟು. ಮಘವ, ಹಾ. 3 ಲೋಕದ ಒಡೆಯನಾದಂತ ನಿನಗೆ ಈ ನನ್ನ ಆಶ್ರಮ ಎಂಬಂತ ಲೋಕಕ್ಕೆ ಹಾ. ನಿನಗೆ ಒಡೆತನವನ್ನು ನಾನು ಕೊಟ್ಟವಳಲ್ಲ. ಹಾ. ಇಲ್ಲಿಗೆ ಒಡೆಯ, ಹಾ. ಇಲ್ಲಿಗೆ ಇಂದ್ರ, ಹಾ. ನನ್ನವರಾಗಿರುವಂತಹ ಭೃಗು ಮಹರ್ಷಿಗಳು ಅವರು ಹೇಳುವಲ್ಲಿಯ ತನಕ ಹಾ. ನಾನು ನೀನು ಒಂದು ಹೆಜ್ಜೆ ಮುಂದಿಡುವುದಕ್ಕೆ ಬಿಡುವುದಿಲ್ಲ. ಏನು ಬಿಡದೆ ಇದ್ರೆ ನಾನು ಬಿಡುವುದಿಲ್ಲ. ಏನು ಏನು ಮಾಡ್ತೀಯ? ಒಳ ಪ್ರವೇಶ ಮಾಡಿ ಮಾಡ್ತೇನೆ. ಓಹೋ, ಆ, ನೀನು ಮಘವ, ಹೌದೇ ಹೌದು. ಆದಿತ್ಯರಿಗೆ ಅಧಿಪತಿಯಾಗಿರುವಂತ ಅಧಮನೆ, ಕಿವಿಗೊಟ್ಟು ಕೇಳು. ಹೇಳು. ನೀನು ಮುಂದೊತ್ತಿ ಬಂದುದೇ ಹೌದು ಅಂತಾದ್ರೆ ಹಾ. ಪತಿವ್ರತೆಯಾದಂತ ನಾನು ಹಾ. ನನ್ನ ಪಾತಿವ್ರತ್ಯದ ಪ್ರಭಾವದಿಂದ ಹಾ. ನಿಂತಲ್ಲಿ ನೀನು ಕದಲದಂತೆ ನಿನ್ನನ್ನು ಸ್ತಂಭೀಭೂತ ಮಾಡದೆ ಹೋದ್ರೆ ಹಾಗಾದ್ರೆ ಭೃಗು ಮಹರ್ಷಿಗಳ ಪತ್ನಿ ನಾನಲ್ಲ, ಕರ್ತವ ಬ್ರಹ್ಮನ ಮಗಳು ನಾನಲ್ಲ. ಏನ್ ಹೇಳ್ತಿ? ಒಳಗಿದ್ದವರನ್ನು ದಂಡಿಸುವುದು ಆಮೇಲೆ, ಇದು ವಜ್ರಾಯುಧ. ಆಹಾ. ಎಂತವರನ್ನು ಮಣಿಸಬಹುದಾದಂತಹ ಸಾಮರ್ಥ್ಯವನ್ನ ಹೊಂದಿದೆ. ನಿನ್ನ ವಜ್ರಾಯುಧ ಭೃಗು ನಮ್ಮ ಪತ್ನಿ. ಮನೆಯ ಸಂತೆಯಲ್ಲಿ ಎಷ್ಟು ಸಿಕ್ಕಿತು ನಾವು? ನೋಡೋಣ, ನೋಡೋಣ, ನೋಡೋಣ. ಮೇದಿನಿಗೆ ಕೀಲಿದುದು, ಸ್ತಂಭೀಭೂತನಾಗು. ಮೇದಿನಿಗೆ ಕೀಲಿದುದು, ಕಾಲ್ಗಳು ಕೈದು ಕೈ ತಪ್ಪಿದುದು, ಗೊಂಬೆಗಳಾದ ಮರಮಟ್ಟ ಮರಮರನಾಗಿದ್ದ ಸ್ತಂಭನದಿಯೇ.